ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಪಾಪುಗೆ ಹುಷಾರಿರಲಿಲ್ಲ, ಸೊ ಅದಕ್ಕೆ ಹಾಗೆ ಟೆಂಪಲಿಗೆ ಹೋಗಿ ಬರೋಣ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ನನ್ನ ತಂಗಿ ವಿಡಿಯೋ ಅವಳು ಮಾಡ್ತಾ ಇದ್ಲು. ಕಾಮಿಡಿ ಅಂದರೆ ಕಾಮಿಡಿ ಮಾಡ್ತಾ ಇರ್ತಾಳೆ ಅವಳಂತೂ. ಮೀನ್ಸ್ ಅವಳು ಹಾಗೆ ಒಂಥರ ಕಾಮಿಡಿ ಪರ್ಸನ್, ಎಲ್ಲರಿಗೂ ನಗಿಸೋದೇ ಅವಳು ಒಂಥರ ಹುಡುಗಿ ಅಂತಲೇ ಹೇಳ್ಬೋದು. ಇನ್ನೋಸೆಂಟ್ ಅಂತಾನೆ, ಮೀನ್ಸ್ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಾಗಲ್ಲ ಅವಳಿಗೆ. ಲೈಕ್ ಇನ್ನೋಸೆಂಟ್ ಗರ್ಲ್ ಅಂತಲೇ ಹೇಳ್ಬೋದು. ಎಷ್ಟೇ ದುಃಖ ಇದ್ರೂ ಬೇರೆಯವರಿಗೆ ನಗಿಸೋ ಅಂಥ ಗುಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಗೋಲು ಹೇಗೆ ಆ್ಯಕ್ಟಿವ್ ಆಗಿದ್ದಾನೆ. ಮನೇಲಂತೂ ಅವನಿಗೆ ಯಾಕೆ ಜ್ವರ ಬಂತು ಅಂತ ಸಡನ್ಲಿ ನಮಗೆ ಗೊತ್ತಾಗಲಿಲ್ಲ. ಹೋಗ್ತಾ ಅವನು ಓವರ್ ಹೀಟ್ ಆಗಿ ಬಾಯಲ್ಲೆಲ್ಲ ಲೈಕ್ ಹುಣ್ಣ ಥರ ಆಗಿಬಿಟ್ಟು ಇಡೀ ಮೀನ್ಸ್ ಮೈಯಲ್ಲೆಲ್ಲ ಒಂದು ಸ್ವಲ್ಪ ಪಿಂಪಲ್ ಥರ ಆಗಿ ಅವನಿಗೆ ಓವರ್ ಹೀಟ್ ಆಗಿದೆ. ಸೊ ಹಾಗೆ ಮತ್ತು ಅವನಿಗೆ ಒಂದು ಟೀತ್ ಬರೋದ್ರಿಂದನೂ ಅವನಿಗೆ ಜ್ವರ ಅನ್ನೋದು ಬಂದುಬಿಡ್ತು. ಸ್ಟಿಲ್ ಜ್ವರ ಇನ್ನೂ ಇದೆ, ನೋಡ್ತಾ ಇರ್ಬೋದು. ಇಷ್ಟು ಆದ್ರೂ ಆ್ಯಕ್ಟಿವ್ ಆಗಿದ್ದಾನೆ. ಏನೋ ದೇವಸ್ಥಾನಕ್ಕೆ ಬಂದರೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಆ್ಯಕ್ಟಿವ್ ಇದ್ದಾನೆ. ಮನೇಲಿ ಹೋದರೆ ಅಷ್ಟೇ ಒಂಥರ ಮಂಕ್ ಆಗಿಬಿಡ್ತಾನೆ ಪಾಪು ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದಲ್ಲ, ಒಂದು ಕಡೆ ಕೂಡ್ತಾ ಇರಲಿಲ್ಲ ಅವನು ಮತ್ತು ನಮ್ಮ ನಾದಿನಿ ಪಾಪು. ಇಬ್ಬರಿಗಂತೂ ಇಟ್ಕೊಳಕ್ಕೆ ಅವರಮ್ಮ ಅವನಿಗೆ ಇಟ್ಕೊಂಡಿದ್ರು. ಇವನಂತೂ ಎಷ್ಟು ಆಟಾಡ್ತಾ ಹೋಮ ಇದರಲ್ಲಿ ಹೋಗಿ ಏನೋ ಬೂದಿ ತೊಗೊಳೋದು ಮತ್ತು ಅದನ್ನು ತೆಗ್ದು ಅವ್ರ ಅಂಟಿಗೆ ಹಾಕೋದು, ಈ ರೀತಿ ಅವನು ಒಂದು ಆ್ಯಕ್ಟಿವ್ ಅಂತ ಹೇಳ್ಬೋದು. ಹಾಗೆ ನಮಗೆ ಇಲ್ಲಿ ಗೋಲುಗೆ ಯೂಟ್ಯೂಬರ್ ನೋಡಿದ್ರಂತೆ, ಸೊ ಅವರು ಮಾತಾಡಿಸಿದ್ರು. ಇವ್ರು ಬಂದು ನಮ್ಮ ಮನೆ ಹತ್ರನೇ ಮುಂದಿನ ಬೀದಿಯಲ್ಲೇ ಇರೋದು. ಅವರು ಗೋಲುಗೆ ವಿಡಿಯೋಲ್ಲಿ ನೋಡಿ, ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ ನಿಮ್ಮನ್ನು ಅಂತ ಹೇಳಿದ್ರು. ಏನೋ ಒಂಥರ ಖುಷಿ ಆಯಿತು. ಅವರು ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದರು. ನೋಡ್ತಾ ಇರ್ಬೋದು ನಮ್ಮ ನಾದಿನಿ ಪಾಪುನು ಅಷ್ಟೇ ತುಂಟ. ನಮ್ಮ ಪಾಪು ಅಂದರೆ ನಮ್ಮ ಪಾಪುಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು. ಅಷ್ಟು ತುಂಟ ಆಗಿದ್ದ ಅವನು ಹೇಗಂದರೆ ಅವನಿಗೆ ಅವನಮ್ಮನೇ ಪ್ರಪಂಚ, ಅವನಮ್ಮನೇ ಬೇಕು. ನಮ್ಮ ಪಾಪು ಒಂದು ಸ್ವಲ್ಪ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾನೆ, ಬಟ್ ಅವನಷ್ಟು ಬೇಗ ಮಿಂಗಲ್ ಆಗಲ್ಲ. ನೋಡ್ತಾ ಇರ್ಬೋದು ಸಿಂಚುಲಿ ಎಷ್ಟು ಆಟಾಡಿಸ್ತಿದ್ದ ಅಂದರೆ ನಮ್ಮ ಪಾಪು ಒಂದು ಕಡೆ ಕೂರ್ತಾ ಇರಲಿಲ್ಲ. ಇಲ್ಲಿಂದ ಮನೆಗೆ ಹೋದೆ, ಇನ್ನೂ ಫುಲ್ ಜ್ವರ ಅಂದರೆ ಜ್ವರ ಅವನಿಗೆ. ಓಕೆ ಫ್ರೆಂಡ್ಸ್, ಅಲ್ಲಿಂದ ಮನೆಗೆ ಬಂದರೆ ಸೊ ಚಿಕನ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಧ್ಯಾಹ್ನನೇ ಮ್ಯಾನಿಗ್ರೇಟ್ ಮಾಡ್ಕೊಂಡಿದ್ದೆ. ಚಿಕನ್ ಮತ್ತು ಚಿಕನ್ ಕಬಾಬಿಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಓಕೆ, ಈಗ ಬಂದು ನಾನು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ ನೈಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.